ನೋಡಿ ಇವನು ಪುಟ್ಟರಾಜ್ ಅಲಿಯಾಸ್ ಪುಟ್ಟಿ ನೋಡಿ ಪಂಚಾಯತ್ ಪುಣ್ಯಾತ್ಮ ಇವನೇ ಪುಟ್ಟಿ ಅಲಿಯಾಸ್ ಪುಟ್ಟರಾಜು. ಮಧ್ಯದಲ್ಲಿರೋನು ಶ್ರೇಯಸ್ ಪಟೇಲ್, ಟಿ ಶರ್ಟ್ ಹಾಕಿರೋನೆ ಕಾರ್ತಿಕ್ ಹೆಣ್ಣು ನೋಡಿ ನೋಡಿ. ಆಮೇಲೆ ಬಹಳ ಪ್ರಮುಖವಾಗಿ ನೋಡಿ, ಯಾರಾದ್ರೂ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಮಟ್ಟದ ಹಾರ ಹಾಕ್ತಾರೆ ಗುಲಾಬಿ ಹಾರನ ನೋಡಿ. ಗುಲಾಬಿ ಹಾರ ಎಂತ ಗುಲಾಬಿ ಹಾರ ಹಾಕಿದ್ರೆ ಅಂದ್ರೆ ಈ ತಂಡದಲ್ಲಿ ಇವರು 3 ಜನ ಎಷ್ಟು ಪ್ರಮುಖರಾದಕ್ಕೆ ಹಾಸನ ಜಿಲ್ಲೆಯ ರಾಜಕೀಯ ಕಾಂಗ್ರೆಸ್ ಪಕ್ಷದ ನೇತಾರರು ಅನ್ನೋದಕ್ಕೆ ಈ ತಂಡದ 3 ಜನನೇ ಮೇನ್ ತ್ರಿಮೂರ್ತಿಗಳು ಇವರು. ಈ ತ್ರಿಮೂರ್ತಿಗಳೇ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದಂತ ಅವತ್ತನ್ನು ಸಮರ್ಥನೆ ಮಾಡ್ಕೊಂಡಿದ್ದು, ಬೇರೆ ಯಾರು ಅಲ್ಲ. ಆಮೇಲೆ ಇವ್ರು ಹೇಳ್ತಾರಲ್ಲ ರಾಜಕೀಯದಲ್ಲಿ ಏನಿಲ್ಲ ಅಂತಾರಲ್ಲ, ರಾಜಕೀಯ ಸಭೆಯಲ್ಲಿ ಕಾರ್ತಿಕ್ ಮತ್ತೆ ಪುಟ್ಟರಾಜು ಯಾವ ರೀತಿ ಸಭೆಯ ವೇದಿಕೆಯನ್ನು ಕೊಡ್ತಾರೆ ನೋಡಿ ಇವರು. ನೋಡಿ, ರಾಜಕೀಯ ಸಭೆಯಲ್ಲಿ ಯಾವ ರೀತಿ ವೇದಿಕೆಯನ್ನು ಕೊಡ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಇದು. ಆಯ್ತಾ ಸರ್? ಆಮೇಲೆ ಬಹಳ ಪ್ರಮುಖವಾಗಿ ಯಾರು ಒಬ್ಬ ರಾಜಕಾರಣಿ ಅವನ ಔತಣಕೂಟದಲ್ಲಿ ಮತ್ತೆ ಊಟದ ಹಾಲಲ್ಲಿ ತನ್ನ ಕೊಠಡಿಯಲ್ಲಿ ಊಟದ ಜೊತೆ ಕುಡ್ಕೊತಾರೆ ಅಂತಂದ್ರೆ ಎಷ್ಟು ಪರ್ಸನಲ್ ಹೇಳೋದಕ್ಕೆ. ಇಂಥ ವ್ಯಕ್ತಿ ಇಂಥದ್ದು ಗೆಲ್ಸ್ಬೇಕು ಅಂತ ಈಗ ಎಷ್ಟು ಪರ್ಸನಲ್ ಆಗಿ ಇಷ್ಟ ತಾಂಡಿರ್ಬೇಕು ಬೆಂಗ ವಿಚಾರದಲ್ಲಿ, ಹೌದಲ್ವಾ? ಆದ್ರೆ ಹೇಳೋದು ಮಾತ್ರ ನಮ್ಮ ಹಾಸನ ಜಿಲ್ಲೆಯ ಗಿಟ್ಟು ಅಲಿಯಾಸ್ ಶ್ರೇಯಸ್ ಪಟೇಲ್ ಮಗು, ನಿನ್ನ ಬೆಳವಣಿಗೆ ನನಗೇನು ಬೇಜಾರಿಲ್ಲಪ್ಪ. ನಾ ಸಾಕಿದ ಮಗು ನೀನು ಬೆಳಿಬೇಕಂತ ನನಗೂ ಆಸೆ ಇದೆ ಅಲ್ಲಿ. ಆದ್ರೆ ಸನ್ಮಾರ್ಗದಲ್ಲಿ ಹೋಗು, ದುಷ್ಟರ ಸವಾಸ ಮಾಡಿ ಪರತ್ನಾಗ ಜಯಿಸಿರುವಂತ ಒಂದು ಕೃತ್ಯ ಮಾಡ್ಕೋಬೇಡ ಅಲ್ಲಿ. ಅದರಿಂದ ದಯಮಾಡಿ ಇನ್ನು ಮುಂದೆ ಕೂಡ ಸನ್ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡಿ, ದುಷ್ಟರ ಸವಾಸ ಬಿಟ್ಟು ಪ್ರಾಮಾಣಿಕ ದಾರಿಯಲ್ಲಿ ಹೋಗು. ಯಾಕೆಂದ್ರೆ ನಿನ್ನ ತಾತ, ನನ್ನ ಗುರುಗಳು, ನನ್ನ ಪೂಜ್ಯರು, ನನ್ನ ದೇವರವರು ಜಿ ಪುಟ್ಟಸ್ವಾಮಿಗೌಡರು, ಅವರ ಮುಖಕ್ಕೆ ಅವರ ಹೆಸರಿಗೆ ಬಸಿ ಬಿಡುವಂತ ಕೆಲಸವನ್ನು ಮಾಡಬೇಡ ಮಗು ಅಂತ ಕೇಳ್ತಾ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.